ಹಾಯ್ ಎವ್ರಿವನ್, ಹೆಂಗದಿರಿ? ಚಲೋ ಅದರಿ ಅನ್ಕೊಂಡೇನಿ. ವೆಲ್ಕಮ್ ಟು ಶ್ರೀದೇವಿ GM ಫುಡ್ಡೀಸ್ ಚಾನಲ್. ಈ ವೀಕೆಂಡ್ ಬಂತಂದ್ರೆ ಸಾಕ್ರಿ ಎಲ್ಲರಿಗೂ ತಲೆನೋರಿ ಏನ್ ಟಿಫನ್ ಮಾಡಬೇಕು ಅಂತ. ಅದಕ್ಕೆ ನಾನು ಇವತ್ತು ನಿಮ್ಗೆ ಮಂಗಳೂರು ಬನ್ಸ್ ಯಾವ ಥರ ಮಾಡೋದಂತ ಹೇಳ್ಕೊಡ್ತೀನಿ. ಇದಕ್ರಿ ನಾನು 3 ಬಾಳೆಹಣ್ಣು ತಗೊಂಡೇನ್ರಿ. ನಾನು ಹೈಬ್ರಿಡ್ ಬಾಳೆಹಣ್ಣು ತಗೊಂಡೇನ್ರಿ. ನಿಮ್ಗೆ ಯಾವ್ದು ಬೇಕದ್ ತಗೋಬೋದ್ರಿ. ಈ ಥರ 3 ಬಾಳೆಹಣ್ಣಿಂದ ಸಿಪ್ಪಿ ಸುಲಿದ್ಬಿಟ್ಟು ಇಟ್ಕೋತೇನ್ರಿ. ಹಣ್ಣಾಗಿರುವಂತ ಬಾಳೆಹಣ್ಣು ತಗೋರಿ. ಕಾಯಿ ತಗೊಂಡ್ರ ಮತ್ ಮಾಡಕ್ ಬರೋದಿಲ್ಲ. ಸ್ವಲ್ಪ ಹಣ್ಣಾಗಿರ್ಬೇಕ್ರಿ ಅವ. ಅದಕ್ರಿ ಒಂದ್ ಸ್ವಲ್ಪ ನಾನೀಗ ಜೀರಿಗೆ ಹಾಕಾಕತ್ತೇನ್ರಿ. 1-2 ಟೇಬಲ್ ಸ್ಪೂನ್ ಅಷ್ಟ್ ಹಾಕೋರಿ. ಮತ್ ಬಾಳ ಆದ್ರ ಕಹಿ ಕಹಿ ಆಗತ್ತರಿ. ಆಮೇಲ್ರಿ ಅರ್ಧ ಸ್ಪೂನ್ ರೀ ನಾನು ಉಪ್ಪು ಹಾಕೋಕತ್ತೇನ್ರಿ. ರುಚಿಗೆ ತಕ್ಕಷ್ಟು ನಿಮ್ಗೆ ಎಷ್ಟು ಬೇಕಷ್ಟು ನೋಡ್ಕೊಂಡ್ ಹಾಕೋರಿ. ಈಗ್ರಿ 1-2 ಸ್ಪೂನ್ ಅಷ್ಟು ರೀ ಮೊಸರು ಹಾಕೋಕತ್ತೇನ್ರಿ. ಆಮೇಲ್ರಿ ಸ್ವಲ್ಪ ಸ್ವಲ್ಪ ಈ ಸೋಡಾ ಹಾಕೋಕತ್ತೇನ್ರಿ. ಬಾಳ್ ಹಾಕ್ಬೇಡ್ರಿ, ಸ್ವಲ್ಪ ಸ್ವಲ್ಪ ನೋಡ್ಕೊಂಡ್ ಹಾಕೋರಿ. ಈಗ 1-2 ಸ್ಪೂನ್ ಅಷ್ಟು ರೀ ಸಕ್ರಿ ಹಾಕೋಕತ್ತೇನ್ರಿ. ನಾ 1-2 ಸ್ಪೂನ್ ಹಾಕೋಕತ್ತೇನ್ರಿ ಸ್ವಲ್ಪ ಸ್ವೀಟ್ನೆಸ್ಗೋಸ್ಕರ. ನಿಮ್ಗೆ ಇನ್ನೊಂದ್ ಸ್ವಲ್ಪ ಸ್ವೀಟ್ ಬೇಕಂದ್ರೆ ಇನ್ನೊಂದ್ ಸ್ಪೂನ್ ಜಾಸ್ತಿ ಹಾಕೋರಿ. ಈಗ್ರಿ ಅದನ್ನೆಲ್ಲಾನು ಚೆನ್ನಾಗಿ ಮ್ಯಾಶ್ ಮಾಡ್ಬೇಕಾಗತ್ತ ರೀ. ಎಲ್ಲಾನು ಸರಿಯಾಗಿ ಹೊಂದ್ಕೋಬೇಕ್ರಿ. ಆ ತರ ಮ್ಯಾಶ್ ಮಾಡ್ಬೇಕ್ರಿ ಅದನ್ನ. ನೋಡ್ರಿ ಈಗ ನಾ ಮಾಡತ್ತೇನಲ್ರಿ ಆ ತರ ರೀ. ಈಗಿದ್ದು ಮ್ಯಾಶ್ ಮಾಡಿದ್ದಾಗ್ಯದ ರೀ. ಎಲ್ಲ ಫುಲ್ ಮ್ಯಾಶ್ ಮಾಡಿರರಿ ಈ ತರ ಆಗುತ್ತರಿ. ಅದು ಈ ತರ ಆಗುತ್ತನ ನೀವು ಮ್ಯಾಶ್ ಮಾಡ್ಬೇಕಾಗತ್ತರಿ. ಈಗ ಅದಕ್ಕೆ ನಾ ರೀ 1-2 ಬಟ್ಲಾ ರೀ ಮೈದಾ ಹಿಟ್ಟು ಹಾಕಾಕತ್ತೇನ್ರಿ. ನಾ ಮೈದಾ ಹಿಟ್ಟು ಯೂಸ್ ಮಾಡತ್ತೇನ್ರಿ. ನೀವು ಬೇಕಾದ್ರೆ ಗೋಧಿ ಹಿಟ್ಟುನು ಹಾಕೋಬೋದ್ರಿ, ಆಪ್ಷನಲ್ ರೀ ಅದು. ಮೈದಾ ಹಿಟ್ಟು ಹಾಕಿದ್ರೆ ಸ್ವಲ್ಪ ಚಲೋ ಬರ್ತಾವ ಅಂತ ಹೇಳ್ಬಿಟ್ಟು ನಾ ಮೈದಾ ಹಿಟ್ಟು ಹಾಕಾಕತ್ತೇನ್ರಿ. ಮೈದಾ ಹಿಟ್ಟು ಹಾಕಿರಿ ಈ ತರ ಇದನ್ನ ಕಳಿಸ್ಬೇಕಾಗತ್ತ ರೀ. ನೀರ್ ಹಾಕ್ಬೇಡ್ರಿ ಒಟ್ಟ. ಇದು ಏನ್ ಬಾಳೆಹಣ್ಣಿಂದ ಮಿಶ್ರಣ ಇರುತ್ತಲ್ರಿ ಅದ್ರೊಳಗನ ಕಳಿಸ್ಕೋಬೇಕ್ರಿ ಇದನ್ನ. ಪೂರ್ತಿ ಅದ್ರೊಳಗ ಕಳಿಸ್ಕೋಬೇಕ್ರಿ, ನೀರ್ ಹಾಕ್ಬಾರ್ದ್ರಿ ಮತ್ತೆ. ನೋಡ್ರಿ ಈಗೆಲ್ಲಾ ನಾನ ಕಳ್ಸಿದಾಗ್ಯದ ರೀ. ನೋಡ್ರಿ ಈ ತರ ಆಗ್ಬೇಕ್ರಿ. ಅದ ಸ್ವಲ್ಪ ಮೆತ್ತಗನ ಆಗಿರ್ತದರಿ. ಅದು ಅಂಟ್ತದರಿ ಕೈಗ. ಅದಕ್ ಸ್ವಲ್ಪ ಇದಕ್ ನಾವ ಎಣ್ಣೆ ಹಾಕ್ತೇನ್ರಿ. ಎಣ್ಣೆ ಹಾಕಿ ಮತ್ತ ಅದನ್ನ ಸ್ವಲ್ಪ ಈ ತರ ನಾದೆ ಇಡ್ಬೇಕ್ರಿ ಅದನ್ನ. ನೋಡ್ರಿ ಹಿಟ್ಟೀಗ ರೆಡಿ ಆಗೇತ್ರಿ. ಹಿಟ್ಟನ್ರಿ ಈ ತರ ಏನಾರ ಮುಚ್ಚೆ ಕವರ್ ಮಾಡಿ ಇಡ್ಬೇಕ್ರಿ. 8 ತಾಸ್ರ ಅದ್ ನೆನಿಬೇಕ್ರಿ. ನಾನ ರಾತ್ರಿ ನಾದಿಟ್ಟೇನ್ರಿ. ನನಗ ಮಾರ್ನಿಂಗ್ ಟಿಫನ್ ಮಾಡೋದೈತ್ರಿ, ಅದಕ್ಕೋಸ್ಕರ ರಾತ್ರಿ ನಾದಿಟ್ಟೇನ್ರಿ. ಬೆಳಿಗ್ಗೆ ಅನ್ಕೊಂಡ ನನ್ ಹಿಟ್ಟ ರೆಡಿ ಆಗಿರ್ತೈತ್ರಿ. ಈಗ ಬೆಳಿಗ್ಗೆ ಎದ್ದ ಇದನ್ನ ತೆಗದ್ ನೋಡಿದ್ರಿ. ನೋಡ್ರಿ ಈ ತರ ಹಿಟ್ಟಾಗ್ಯದರಿ. ಸ್ವಲ್ಪ ಉಬ್ಬೈತಲ್ರಿ, ಸೋಡಾ ಹಾಕಿರ್ತೇವಲ್ರಿ ಅದಕ್ಕ ಸ್ವಲ್ಪ ಉಬ್ಬಿರ್ತದರಿ. ನೋಡ್ರಿ ಇಷ್ಟ್ ಚೆನ್ನಾಗಿ ಸ್ಮೂತ್ ಆಗಿ ಬಂದೈತ್ ನೋಡ್ರಿ ಹಿಟ್ಟ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀರಿ, ಅದ್ರ ತುಂಬಾ ಚೆನ್ನಾಗಿ ಬಂತ್ರಿ. ಒಂದ್ಸರಿ ನೀವು ಟ್ರೈ ಮಾಡಿ ನೋಡ್ರಿ. ಈಗ ಅದನ್ರಿ ಹೆಂಗ್ ಮಾಡೋದಂತ ಹೇಳ್ತೇನೆ ನೋಡ್ರಿ. ಬಾಳ್ಗಿ ಇಟ್ಕೊಂಡೇನ್ರಿ. ಆ ಬಾಳ್ಗಿ ಒಳಗ್ರಿ ಸ್ವಲ್ಪ ಎಣ್ಣೆ ಹಾಕಾಕತ್ತೇನ್ರಿ. ನಮಗದ್ ಬನ್ಸ್ ಕರಿಯಾಕ ಬೇಕ್ರಿ. ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಹಾಕಿ ಅದನ್ನ ಕಾಯಾಕ್ ಬಿಡ್ತೇನ್ರಿ. ಅದು ಎಣ್ಣೆ ಕಾಯುತ್ತನ ರೀ ನಾವ ಬನ್ಸ್ ಲಟ್ಟಿಸ್ಕೊಂಡ್ ಇಟ್ಕೊಂಡ್ರಿ ಈಗ ಸ್ವಲ್ಪ ಸ್ವಲ್ಪ ಅದನ್ನ ಹಿಟ್ಟು ತಗೋಬೇಕ್ರಿ ಈ ತರ. ಅದಕ್ ಸ್ವಲ್ಪ ರೀ ಹಿಟ್ಟು ಹಚ್ಚ್ರಿ. ಹಿಟ್ಟು ಹಚ್ಚಿಸ್ಕೊಂಡನ ಲಟ್ಟಿಸ್ಕೊರಿ. ಯಾಕಂದ್ರ ಅದು ಸ್ವಲ್ಪ ಮೆತ್ತಗ ಇರೋದ್ರಿಂದ ರೀ ಕೈಗ ಎಲ್ಲಾ ಅಂಟುತ್ತರಿ ಅದಕ್ಕ. ನೋಡ್ರಿ ಈ ತರ ಇಟ್ಕೊಂಡ್ಬಿಟ್ರಿ. ಅದನ್ನ ಸ್ವಲ್ಪ ಸಾವಕಾಶನ ಲಟ್ಟಿಸ್ರಿ. ಭಾರ ಹಾಕಿ ಲಟ್ಟಿಸ್ಬೇಡ್ರಿ, ಚಪಾತಿದು ಲಟ್ಸೋ ಹಂಗ. ಯಾಕಂದ್ರ ಅದ್ ಮೆತ್ತಗ ಇರೋದ್ರಿಂದ ರೀ ಅಂಟ್ಕೋತೈತ್ರಿ. ಅದಕ್ಕ ಸ್ವಲ್ಪ ಅದನ್ನ ಸಾವಕಾಶನ ನಾವ ಲಟ್ಟಿಸ್ಬೇಕಾಗತ್ತರಿ. ಪುರಿ ಇರ್ತೈತಲ್ರಿ ಅಷ್ಟ ಆಕಾರ ಒಳಗ ಅಷ್ಟ ಸಣ್ಣ ಸಣ್ಣದ ಲಟ್ಟಿಸ್ಬೇಕಾಗತ್ತರಿ. ಇದನ್ನ ಭಾರ ಹಾಕಿ ಲಟ್ಟಿಸ್ಬೇಡ್ರಿ, ಸ್ವಲ್ಪ ಸಾವಕಾಶನ ಲಟ್ಟಿಸ್ರಿ. ನಾನು ಅನ್ಕೊಂಡಿದ್ದೆ ರೀ ತುಂಬಾ ಟಫ್ ಇರ್ಬೋದು ಅಂತ. ಆದ್ರೆ ನಾವೊಂದ್ಸರಿ ಟ್ರೈ ಮಾಡಿ ನೋಡೋಣ ಗೊತ್ತಾತ್ರಿ ತುಂಬಾನೇ ಈಸಿ ಆಗಿದೆ ಅಂತ ಹೇಳಿ. ನೀವು ಟ್ರೈ ಮಾಡಿ ನೋಡ್ರಿ. ಈಗ ನಾವ ಎಣ್ಣೆ ಕಾದೈತಿ ಇಲ್ಲೋ ಅಂತ ನೋಡಾಕ ಸ್ವಲ್ಪ ಸ್ವಲ್ಪ ಎಣ್ಣೆ ಒಳಗ ಹಿಟ್ಟು ಬಿಟ್ಟು ನೋಡಾಕತ್ತೇನ್ರಿ. ಹಿಟ್ಟು ಬಿಟ್ಟಾದ್ಮೇಲೆ ಅದೆಷ್ಟ್ ಚಂದ ಮ್ಯಾಲ್ ಬರ್ತೈತ್ ನೋಡ್ರಿ. ಅದ್ರ ಮೇಲೆ ನಮಗ್ ಗೊತ್ತಾಗುತ್ತೆ ಹಿಟ್ಟು ಎಷ್ಟ್ ಚಲೋ ಆಗ್ಯದ ಅಂತ ಹೇಳ್ಬಿಟ್ಟು. ಈಗ ಅದ ಲಟ್ಟಿಸ್ಕೊಂಡಿರುವಂತಾದ್ರಿ ಬನ್ನ ಇದ್ರೊಳಗ್ ಹಾಕೊಂಡ್ರಿ. ಹಿಂಗ ಅದನ್ನ ಹಾಕಿಬಿಟ್ರಿ. ಸ್ವಲ್ಪ ಮೇಲ್ಗಡೆ ಮತ್ ಸ್ವಲ್ಪದ ನಾವು ಚಿಮಟಿಗೆಯಿಂದ ಈ ತರ ಮಾಡ್ಕೊಂತ ಇರ್ಬೇಕ್ರಿ. ಅದನ್ನ ಸ್ವಲ್ಪ ಮೇಲ್ಗಡೆ ಎಣ್ಣೆ ಹಾಕೊಂತ ಇರ್ಬೇಕು. ಫ್ಲೇಮ್ ಸ್ವಲ್ಪ ಜಾಸ್ತಿ ಇಡ್ರಿ, ಅಂದ್ರ ಉಬ್ಬುತ್ತದರಿ. ಇಲ್ಲಾತು ಉಬ್ಬುದಿಲ್ರಿ ಅವ. ಅದಕ್ಕ ನೋಡ್ರಿ ಕಲರ್ ಎಷ್ಟ್ ಚಂದ ಬಂದೈತಲ್ರಿ. ಈ ತರ ಮರೂನ್ ಕಲರ್ ಬರ್ಬೇಕ್ರಿ ಅದು. 2 ಸೈಡ್ ಇದ ತರ ರೀ ಕಲರ್ ಬರೋ ಹಂಗ ಚೆನ್ನಾಗಿ ಕರೀರಿ. ಇದಂತೂ ಎಲ್ಲರಿಗೂ ತುಂಬಾನೇ ಇಷ್ಟ ಆಗುತ್ತರಿ. ಒಂದ್ಸರಿ ಟ್ರೈ ಮಾಡಿ ನೋಡ್ರಿ. ವಿಡಿಯೋ ಸ್ಕಿಪ್ ಮಾಡಿ ನೋಡ್ಬೇಡ್ರಿ, ಪೂರ್ತಿ ವಿಡಿಯೋ ನೋಡ್ರಿ.
ಅಂದ್ರೆ ಹೆಂಗ್ ಮಾಡೋದು ಅಂತ ನಿಮಗೆಲ್ಲರಿಗೂ ತಿಳಿತದ ರೀ. ಅದಕ್ಕೆ ವಿಡಿಯೋ ಸ್ಕಿಪ್ ಮಾಡಿ ನೋಡಿರ ಮತ್ತೇನು ತಿಳಿಯೋದಿಲ್ರಿ. ಅದಕ್ಕೆ ಪೂರ್ತಿ ವಿಡಿಯೋ ನೋಡ್ರಿ. ನೋಡ್ರಿ ಎಲ್ಲಾ ಬನ್ಸು ಎಷ್ಟ್ ಚೆನ್ನಾಗಿ ಬಂದಿದಾವ್ರಿ, ಎಷ್ಟ್ ಚಂದ ಕಲರು ಬಂದಿದ್ದಾವ, ಎಲ್ಲಾನು ಎಷ್ಟ್ ಚಂದ ಉಬ್ಬಿದಾವ್ ನೋಡ್ರಿ. ಬನ್ಸ್ ಜೊತೆ ರೀ ನಾನ ಕೊಬ್ಬರಿ ಚಟ್ನಿ ಮಾಡೇನ್ರಿ. ನೋಡ್ರಿ ಎಷ್ಟ್ ಚೆನ್ನಾಗಿ ಅದ್ ಒಳಗಡೆ ಎಲ್ಲ ಎಷ್ಟ್ ಚೆನ್ನಾಗಿ ಬಂದದಂತ ನೋಡ್ರಿ. ನೋಡ್ರಿ ಅದೆಲ್ಲ ಒಳಗಡೆ ತುಂಬ್ಕೊಂಡ್ ಎಷ್ಟ್ ಚೆನ್ನಾಗಿ ಬಂದೈತ್ರಿ. ಹೋಟೆಲ್ದಾಗ ಕೊಡ್ತಾರಲ್ಲ ಅದ ತರ ಆಗೈತಲ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ರಿ. ಇನ್ನೂ ಹೆಚ್ಚಿನ ವಿಡಿಯೋಸ್ಗಾಗ್ರಿ ಬೆಲ್ ಐಕಾನ್ ಒತ್ತ್ರಿ. ಇದನ್ನ ಒಂದ್ಸರಿ ರೀ ಟ್ರೈ ಮಾಡಿ ನೋಡ್ರಿ, ತುಂಬಾ ಚೆನ್ನಾಗಿ ಬರ್ತದ ರೀ. ಟ್ರೈ ಮಾಡ್ರಿ ಮತ್ತೆ ಕಮೆಂಟ್ ಸೆಕ್ಷನ್ದಾಗ ತಿಳಿಸ್ರಿ ಹೆಂಗಾಗಿತ್ತು ಅನ್ನೋದು. ಇನ್ನ ಮುಂದಿನ ವಿಡಿಯೋದಾಗ ಸಿಗೋಣ ರೀ. ಹಿಂಗ ಸಪೋರ್ಟ್ ಮಾಡ್ಕೊಂತ ಇರ್ರಿ. ಥ್ಯಾಂಕ್ ಯು.